ಹಲೋ ಸ್ನೇಹಿತರೆ, ಈಕೆ ಅಕ್ಷತಾ ಅಂತ 35ನೇ ವಯದಲ್ಲಿ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಗೂಟದ ಸುಖ ಜೊತೆಗೆ ಆ ಪ್ರೀತಿ ಕೂಡ ಬೇಕು ಎಂದು ಖುದ್ದಾಗಿ ಅಕ್ಷತಾ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ವಯ 35 ನಡೀತಾ ಇದೆ. ಪ್ರಸ್ತುತ ವಿಧವೆ ಜೀವನ ನಡೆಸುತ್ತಿದ್ದಾರೆ. ಕೋಟ್ಯಾಂತರ ಹಣ ಆಸ್ತಿ ಇರುತ್ತೆ. ಜೀವನದಲ್ಲಿ ಪುರುಷನ ಪ್ರೀತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ, ಪುರುಷನ ಪ್ರೀತಿ ಪಡೆಯುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ತನ್ನ ಸ್ವಂತ ಊರಲ್ಲಿ ಗೋಟ್ ಫಾರ್ಮ್ ಸ್ಟಾರ್ಟ್ ಮಾಡಿದ್ದಾರೆ. ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಗೂಟದ ಸುಖ ಜೊತೆಗೆ ಪ್ರೀತಿ ಬೇಕು. ಮಹಿಳೆಯ ಜೀವನದಲ್ಲಿ ಪುರುಷನ ಪ್ರೀತಿ ಸಿಕ್ಕರೆ ಮಾತ್ರ ಮಹಿಳೆ ತನ್ನ ಜೀವನದ ದುಃಖ ಮರೆಯಲು ಸಾಧ್ಯವಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆ ಜೀವನದಲ್ಲಿ ಖುಷಿ ಚಿಮ್ಮಲು ಶುರುವಾಗುತ್ತದೆ. ಪ್ರತಿ ಮಹಿಳೆಗೆ ಪುರುಷನ ಪ್ರೀತಿ ಬೇಕೇ ಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಪುರುಷನ ಪ್ರೀತಿ ಜೊತೆಗೆ ಗೂಟದ ಸುಖ ಅನುಭವಿಸಲು ತುಂಬಾನೇ ಪ್ರಯತ್ನ ಪಡುತ್ತಿದ್ದಾರೆ. ಆ್ಯಂಡ್ ಎರಡನೇ ಮದುವೆ ಆಗಲು ಸಾಧ್ಯವಿಲ್ಲ. ಜೀವನ ಪೂರ್ತಿ ನಿಮ್ಮನ್ನು ಪ್ರೀತಿಸಿ ಎರಡನೇ ಸಂಬಂಧದಲ್ಲಿ ಇರುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ನಿಮ್ಮದು ಮದುವೆ ಆಗಿದ್ದರೂ ಪರವಾಗಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನೀವು ಕೂಡ ರೆಡಿ ಇದ್ರೆ ಅನಿಸಿಕೆ ತಿಳಿಸಿ ಸ್ನೇಹಿತರೆ. ಖಂಡಿತ ಪ್ರತಿಯೊಬ್ಬ ವ್ಯಕ್ತಿಗೆ ಇವರು ಸಂಪರ್ಕಿಸಿ ಒಂದು ಸಲ ಆದರೂ ಜೊತೆಗೆ ಮಾತನಾಡುತ್ತಾರೆ. ಇವರು ತನ್ನ ಸ್ವಂತ ಊರಲ್ಲಿ ಮೇಕೆ ಸಾಕಾಣಿಕೆ ಕೆಲಸ ಮಾಡುತ್ತಿದ್ದಾರೆ. ಸೊ ತನ್ನ ಸ್ವಂತ ಜಾಗದಲ್ಲಿ ಸ್ನೇಹಿತರೆ ಮೇಕೆ ಸಾಕಾಣಿಕೆ ಮಾಡುವ ಉದ್ದೇಶದಿಂದ ಸೆಡ್ ಕೂಡ ರೆಡಿ ಮಾಡಿದ್ದಾರೆ. ಹಾಗೂ ಸ್ನೇಹಿತರೆ, ಪ್ರೆಗ್ನೆಂಟ್ ಇರುವಂತಹ ಮೇಕೆಗಳಿಗೆ ಹಾಗೂ ಆರೋಗ್ಯ ಸರಿ ಇಲ್ಲದ ಮೇಕೆಗಳಿಗೆ ಸಪರೇಟ್ 2 ಸೆಡ್ಗಳನ್ನು ಕ್ರಿಯೇಟ್ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕುರಿಗಳಿಗೆ ಹುಲ್ಲು ಉಣಿಸೋದು ಹಾಗೂ ನೀರು ಕುಡಿಸೋದು ಇದೇ ಇವರ ದಿನಪೂರ್ತಿ ಕೆಲಸ ಆಗಿರುತ್ತೆ. ಇದರಿಂದ ಸ್ನೇಹಿತರೆ ಒಳ್ಳೆ ಹಣ ಕೂಡ ಸಂಪಾದನೆ ಮಾಡುತ್ತಿದ್ದಾರೆ. ಮೇಕೆಗಳಿಗೆ ಸ್ನೇಹಿತರೆ ಮಿನರಲ್ಸ್ ಹಾಗೂ ಸಪ್ಲಿಮೆಂಟ್ ಕೂಡ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೆಲ್ ಗೋಟ್ಸ್ ಎಟ್ ಪಿಕ್ ಡಿಮಾಂಡ್ ಟೈಮ್ಸ್, ಫೆಸ್ಟಿವಲ್ ಆ್ಯಂಡ್ ರಿಲಿಜಿಯಸ್ ಒಕೇಶನ್. ಹಬ್ಬ ಹರಿದಿನಗಳಲ್ಲಿ ಸ್ನೇಹಿತರೆ ತುಂಬ ಜನರು ಮೇಕೆ ಖರೀದಿಸಲು ಇಷ್ಟಪಡುತ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಸ್ನೇಹಿತರೆ ಒಳ್ಳೆಯ ಒಂದು ರೇಟ್ಗೆ ತಾವು ಮೇಕೆ ಮಾರಾಟ ಮಾಡುವಂಥ ಒಂದು ಕೆಲಸ ಕೂಡ ಮಾಡುತ್ತಿದ್ದಾರೆ. ಇದರಿಂದ ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ವರ್ಷ ಪೂರ್ತಿ ಮೇಕೆ ಸಾಕಾಣಿಕೆ ಮಾಡಿ ವರ್ಷದಲ್ಲಿ ಸ್ನೇಹಿತರೆ ಹಬ್ಬದ ಒಂದು ಸಂದರ್ಭದಲ್ಲಿ ತುಂಬ ಮೇಕೆಗಳನ್ನು ಮಾರಾಟ ಮಾಡಿ ಹಣ ಸಂಪಾದನೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಈ ಕೆಲಸದಿಂದ ಒಳ್ಳೆ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ಹಣದ ಯಾವುದೇ ಸಮಸ್ಯೆ ಇಲ್ಲ. ಆದರೆ ವಿಧವೆ ಜೀವನ ಇರೋದ್ರಿಂದ ತನ್ನ ಜೀವನದಲ್ಲಿ ಪುರುಷನ ಪ್ರೀತಿಯ ಕೊರತೆ ಇದೆ ಎಂದು ಖುದ್ದಾಗಿ ಮಾಹಿತಿ ಕೊಟ್ಟಿದ್ದಾರೆ.